ನಮಸ್ಕಾರ. ಯೂನಿಟ್ 5 ಸಿ ಪಿ ಸಿ ಯೂನಿಟ್ 5ನ ಎರಡನೇ ವಿಡಿಯೋ. ಸಿ ಪಿ ಸಿ ಸಿ ಪಿ ಸಿ 1908 ಯೂನಿಟ್ 5 second video 2. In fact, I am just trying to introduce you what is our Indian law, what is our law of limitation. So for this I am trying to give you a introduction in this video. ಅಂದರೆ ಭಾರತೀಯ ಕಾನೂನಿನ ಲಿಮಿಟೇಷನ್ ಆ್ಯಕ್ಟಲ್ಲಿ ಏನೇನಿದೆ ಅಂಥೇಳಿ ನಾವೇನಾದರೂ ನೋಡುವುದಾದರೆ we can see these are all the things that are available in our law of limitation. It is a codified law. Indian law of limitation is a codified law. Prescribes time limit. ನಿಮ್ಮ ಪರಿಹಾರಕ್ಕೆ ಸಮಯವನ್ನು ನಿಗದಿಪಡಿಸುತ್ತದೆ ಈ ಕಾನೂನು. ದೆನ್ ಬಾರ್ಸ್ ರೆಮಿಡಿ ನೋಡಿ, ಇಟ್ ಬಾರ್ಸ್ ರೆಮಿಡಿ ಪರಿಹಾರವನ್ನು ಕೆಲವು ಸಂದರ್ಭದಲ್ಲಿ ನಿಷೇಧಿಸ್ತದೆ. ಇಟ್ ಈಸ್ ಎ ಪ್ರೊಸೀಜರಲ್ ಲಾ. ಇಟ್ ಈಸ್ ಎ ಪ್ರೊಸೀಜರಲ್ ಲಾ, ನಾಟ್ ಎ ಸಬ್ಸ್ಟ್ಯಾಂಟಿವ್ ಲಾ. ಆಮೇಲೆ ಇಟ್ ಈಸ್ ಎ ಮ್ಯಾಂಡೇಟರಿ ಲಾ. ಇಟ್ ಈಸ್ ಎ ಮ್ಯಾಂಡೇಟರಿ ಲಾ. ಇಟ್ ಅಪ್ಲೈಸ್ ಈಕ್ವಲಿ ಟು ಎವ್ರಿಬಡಿ. ಆಮೇಲೆ ಇಟ್ ಎಕ್ಸ್ಪ್ಲೇನ್ಸ್ ಹೌ ದ ಡಿಲೇ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್. ಹೌ ದ ಡಿಲೇ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್. ಇಟ್ ಎಕ್ಸ್ಪ್ಲೇನ್ಸ್ ದ್ಯಾಟ್. ಇಟ್ ಎಕ್ಸ್ಪ್ಲೇನ್ಸ್ ಒಂದು ಡಿಲೇನ ಕ್ಯಾಲ್ಕುಲೇಟ್ ಮಾಡುವಂತಹ ಸಂದರ್ಭಗಳು ಹೆಂಗೆ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತದೆ. ದೆನ್ ಇಟ್ ರಿಕಗ್ನೈಸಸ್ ಕಂಟಿನ್ಯೂಯಿಂಗ್ ರಾಂಗ್ಸ್ ಆ್ಯಂಡ್ ಎಕ್ನಾಲೇಜ್ಮೆಂಟ್ಸ್. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ಲಿಮಿಟೇಷನ್ ಇರೋದಿಲ್ಲ. ಎವ್ರಿ ಡೇ ಎನಿ ಡೇ ಯು ಕ್ಯಾನ್ ಫೈಲ್ ಎ ಕಂಪ್ಲೇಂಟ್. ಮತ್ತು ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಲಾ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ನಾವು. ಸೈಲೆಂಟ್ ಫೀಚರ್ಸನ್ನು ನಾವು ಒಂದೊಂದಾಗಿ ನೋಡೋದಾದರೆ ಇಟ್ಸ್ ಎ ಕೋಡಿಫೈಡ್ ಲಾ ಆ್ಯಂಡ್ ದ ಲಾ ಈಸ್ ಕಾಲ್ಡ್ ಆಸ್ ಲಿಮಿಟೇಷನ್ ಆ್ಯಕ್ಟ್ 1963, which applies uniformly throughout India, where special laws provide otherwise. Throughout India, this is applicable. This is the first thing. And the law is enacted in 1963. And then it prescribes time limits for legal remedies. ನಿಮಗೆ ಕಾನೂನಾತ್ಮಕ ಪರಿಹಾರ ಬೇಕಂದರೆ ನೀವು ಇಷ್ಟು ದಿನದೊಳಗನೆ ಹೋಗಬೇಕು. ಈಗ ಸಾಲ ವಸೂಲಿ 3 ವರ್ಷದೊಳಗೆ ಮಾಡಬೇಕು. ಒಂದು ಮೇಲ್ಮನವಿನ 90 ದಿನದೊಳಗೆ ಸಬ್ಮಿಟ್ ಮಾಡಬೇಕು. ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್. ಆ ಲಿಮಿಟೇಷನ್ ಯಾವ್ಯಾವುದು ಅನ್ನೋದನ್ನು ಈ ಕಾನೂನು ಹೇಳ್ತದೆ. ದ ಆ್ಯಕ್ಟ್ ಪ್ರಿಸ್ಕ್ರೈಬ್ಸ್ ಸ್ಪೆಸಿಫಿಕ್ ಲಿಮಿಟೇಷನ್ ಪೀರಿಯಡ್ ಫಾರ್ ಶೂಟ್ಸ್. ನೋಡಿ, ದೇರ್ ಆರ್ 3 ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್. ನಂಬರ್ 1 ಈಸ್ ಶೂಟ್. ನಂಬರ್ 2 ಈಸ್ ಅಪ್ಲಿಕೇಶನ್. Number 3 is appeal. ಮೇಲ್ಮನವಿ. ನೀವು ಒಂದು ಮೇಲ್ಮನವಿ ಸಲ್ಲಿಸಲಿಕ್ಕೆ ಇಷ್ಟು ಸಮಯ ಅಂತ ಇರ್ತದೆ. ಯಾವುದೋ ಒಂದು ವಿಷಯದಲ್ಲಿ ಅರ್ಜಿ ಹಾಕಲಿಕ್ಕೆ, ಅರ್ಜಿಗಳು ಒಂದು ಶೂಟ್ ಹಾಕಿದ ಮೇಲೆ ಮಧ್ಯಂತರದಲ್ಲಿ ಅನೇಕ ಅರ್ಜಿಗಳನ್ನು ಹಾಕ್ತೀವಿ ನಾವು. ಅವಕ್ಕೆ ಇಂಟರ್ಲಿಕೇಟರಿ ಅಪ್ಲಿಕೇಶನ್ಸ್ ಅಂತಾರೆ. ಅಂತಹ ಅರ್ಜಿಗಳನ್ನು ಹಾಕ್ತೀವಿ. ಆಮೇಲೆ ಒಂದು ದಾವೆಯನ್ನು ಫೈಲ್ ಮಾಡ್ತೀವಿ. ದಾವೆ, ಅರ್ಜಿ, ಮೇಲ್ಮನವಿ, ಇವೆಲ್ಲವುಗಳನ್ನು ಹಾಕಬೇಕಾದ್ರೂ ಏನಾಗುತ್ತೆ, ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಲಿಮಿಟೇಷನ್ ಆ್ಯಕ್ಟು ಅಪ್ಲೈ ಆಗುತ್ತೆ. ಕಾಲಮಿತಿ ಇಲ್ಲೇನಾಗ್ತದೆ, ಕಾಲಮಿತಿ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಅಷ್ಟು ದಿನದೊಳಗನೆ ಮಾಡುವುದು ಏನು ಕಡ್ಡಾಯವಾಗಿರ್ತದೆ. ಬಾರ್ಸ್ ರೆಮಿಡಿ ನಾಟ್ ರೈಟ್. ನೋಡಿ, ನಮ್ಮ ಇಂಡಿಯನ್ ಆ್ಯಕ್ಟು ಕೂಡ ಏನು ಮಾಡುತ್ತೆ ಅಂತಂದರೆ ಕೇವಲ ಪರಿಹಾರವನ್ನು ತಡೆ ಹಿಡಿತದೆ. ಆದರೆ ನಿಮ್ಮ ಹಕ್ಕು ಏನು ಮರೆ ಆಗೋದಿಲ್ಲ. ದ ಎಕ್ಸ್ಪೈರಿ ಆಫ್ ಲಿಮಿಟೇಷನ್ ಬಾರ್ಸ್ ಜುಡಿಷಿಯಲ್ ರೆಮಿಡಿ. ನಿಮ್ಮ ನ್ಯಾಯಿಕ ಪರಿಹಾರವನ್ನು ಅದು ಏನು ಮಾಡ್ತದೆ, ಹೊರಗಿಡ್ತದೆ. ಬಟ್ ನಾಟ್ ದ ಆರ್ಡಿನರಿಲಿ ಎಕ್ಸ್ಟಿಂಗ್ವಿಶ್ ದ ಸಬ್ಸ್ಟ್ಯಾಂಟಿವ್ ರೈಟ್. ನಿಮಗೆ ಮೂಲವಾಗಿರುವಂಥ ಹಕ್ಕೇನು ಅದರಿಂದ ಹೋಗೋದಿಲ್ಲ. ಹಕ್ಕು ಹಾಗೆ ಇರುತ್ತೆ. ಆದರೆ ಆ ಹಕ್ಕನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಅಂಥೇಳಿ ಕೋರ್ಟ್ ಮುಂದೆ ಹೋಗುವಂತಹ ನಿಮ್ಮ ಒಂದು ಏನು ಇಚ್ಛೆ ಇರ್ತದೆ, ಅಥವಾ ಅದು ಒಂದು ಅಧಿಕಾರವೇ ಅದು ಇರ್ತದೆ, ಅದು ಹೋಗ್ಬಿಡ್ತದೆ. ಎಕ್ಸೆಪ್ಟ್ ಇನ್ ಸ್ಪೆಸಿಫಿಕ್ ಕೇಸಸ್ ಸಚ್ ಆಸ್ ಎಡ್ವರ್ಸ್ ಪೊಸಿಷನ್. ವಿಷಯವನ್ನು ಹೊರತುಪಡಿಸಿ
ಇದು ಅಪ್ಲೈ ಆಗ್ತದೆ ಅಂಥೇಳಿ ನಮ್ಮ ಕಾನೂನು ಹೇಳ್ತದೆ. ದೆನ್ ಪ್ರೊಸೀಜರಲ್ ಲಾ ಇನ್ ನೇಚರ್, ಇದು ಏನಂತಂದ್ರೆ ಪ್ರಕ್ರಿಯಾತ್ಮಕ ಕಾನೂನು, ವಿಧಾನಾತ್ಮಕ ಅಥವಾ ಪ್ರಕ್ರಿಯಾತ್ಮಕ. ಇದೊಂದು ಪ್ರಕ್ರಿಯಾತ್ಮಕ ಕಾನೂನಾಗಿದೆ. ದ ಲಾ ಆಫ್ ಲಿಮಿಟೇಷನ್ ಇಸ್ ನಾಟ್ ಎ ಸಬ್ಸ್ಟ್ಯಾಂಟಿವ್ ಲಾ, ಇಟ್ ಈಸ್ ಎ ಪ್ರೊಸೀಜರಲ್ ಲಾ ಗವರ್ನಿಂಗ್ ಮ್ಯಾನರ್ ಅಂಡ್ ಟೈಮ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ರೈಟ್ಸ್, ನಾಟ್ ದ ಕ್ರಿಯೇಷನ್ ಆಫ್ ರೈಟ್ಸ್ ದೆಮ್ಸೆಲ್ವ್ಸ್. ಈ ಒಂದು ಕಾನೂನಿನಲ್ಲಿ ಯಾವುದೇ ಹೊಸ ಹಕ್ಕುಗಳ ಉದ್ಭವ ಆಗುವುದಿಲ್ಲ. ನಮ್ಮ ಈ ಕಾನೂನಿನಲ್ಲಿ ಹೊಸ ಹಕ್ಕುಗಳ ಉದ್ಭವ ಆಗೋದಿಲ್ಲ. ಆಮೇಲೆ ಲಿಮಿಟೇಷನ್ ಈಸ್ ಬೈಂಡಿಂಗ್, ಮ್ಯಾಂಡೇಟರಿ, ಕಡ್ಡಾಯ. ಇದು ಲಿಮಿಟೇಷನ್ ಇದೆಯಲ್ಲ, ಇದು ಯಾರನ್ನೂ ಬಿಡೋದಿಲ್ಲ, ಸರ್ಕಾರವನ್ನು ಬಿಡೋದಿಲ್ಲ. ಕೋರ್ಟ್ಸ್ ಆರ್ ಬೌಂಡ್. ನೋಡಿ, ಕೋರ್ಟ್ಸ್ಗೂ ಅಧಿಕಾರ ಇಲ್ಲ. ಅವು ಏನು ಮಾಡಬೇಕು? ದೇ ಆರ್ ಬೌಂಡ್. ನೋ 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 ಟೈಮ್ ಆಗಿದೆ, ಬರಬೇಡ ನೀನು ಅಂತೇಳಿ ಅವರು ಕರ್ತವ್ಯಪೂರ್ವಕವಾಗಿ ಹೇಳಬೇಕು. ಡಿಸ್ಮಿಸ್ ಟೈಮ್ ಬಾರ್ಡ್ ಮ್ಯಾಟರ್ಸ್ ಇಫ್ ಲಿಮಿಟೇಷನ್ ಈಸ್ ನಾಟ್ ಪ್ಲೀಡೆಡ್ ಬೈ ದ ಅಪೋಸಿಟ್. ಈವನ್ ಇಫ್, ನೋಡಿ, ಒಂದು ವೇಳೆ ಅಪೋಸಿಟ್ ಪಾರ್ಟಿ ಇದು ಲಿಮಿಟೇಷನ್ ದಾಟಿ ಹೋಗಿದೆ ಅಂಥೇಳಿ ಹೇಳುವ ಅವಶ್ಯಕತೆಯೇ ಇಲ್ಲ. ಕೋರ್ಟ್ ತಾನಾಗೇನೆ ಅದನ್ನು ಡಿಸ್ಮಿಸ್ ಮಾಡಬೇಕಾಗ್ತದೆ. ಪ್ರತಿವಾದಿಯಿಂದ ಅಬ್ಜೆಕ್ಷನ್ ಬರ್ತಂಕ ನಾನು ಏನು ಮಾಡೋದಿಲ್ಲ ಅಂಥೇಳಿ ಹೇಳುವಂಥ ಅಧಿಕಾರವೂ ಕೋರ್ಟ್ಗಿಲ್ಲ. ಅಬ್ ಇನಿಷಿಯೋ ಫ್ರಮ್ ದ ಬಿಗಿನಿಂಗ್, ಬಿಗಿನಿಂಗ್ ಏನು ಮಾಡಬೇಕು ಕೋರ್ಟು? ಕೋರ್ಟ್ ಹ್ಯಾಸ್ ದಿ ಡ್ಯೂಟಿ. Court has the duty. What duty? To check. What it has to check? Whether time barred. Within time. Within time of what? Limitation law. Illa andre the result is dismiss. So this is what the law says. That is the basic principles of the law. Equal application to states and citizens. ಇದು ಎಲ್ಲ ಪ್ರಜೆಗಳಿಗೂ ಅನ್ವಯ ಆಗುತ್ತೆ ಮತ್ತು ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ. ದೆನ್ ಕಂಪ್ಯೂಟೇಷನ್ ರೂಲ್ಸ್ ಪ್ರೊವೈಡೆಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಇಂಟ್ರಡಕ್ಷನ್ ಮಾಡುವಾಗ ಹೇಳಿದಂತಹ ಎಲ್ಲ ವಿಷಯಗಳು ರಿಪಿಟೇಷನ್ ಅನಿಸಿದ್ರು ಕೂಡ ಇದು ಬಹಳ ಮುಖ್ಯ. ಫಾರ್ ಎಕ್ಸಾಂಪಲ್, ನನ್ನ ಲಿಮಿಟೇಷನ್ ಟೈಮು ಇಲ್ಲಿಂದ 1/1/25ರಿಂದ 1/31/12/27 ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್. ಆವಾಗ ಈ 31ನೇ ತಾರೀಕು ಇದೆಯಲ್ವಾ, 31/12/27 ಈಸ್ ಸಂಡೇ. ಹಾಗಿದ್ರೆ ಅವತ್ತಿನ ದಿವಸ ನಾನು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋಕ್ಕಾಗತ್ತಾ? ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಇದು ಸಂಡೇ ಬದಲು ಸಡನ್ಲಿ ಒಂದು ಹಾಲಿಡೇ ಬಂದಿತ್ತು ಅಂತ ಇಟ್ಕೊಳ್ಳೋಣ. ದೇರ್ ಈಸ್ ಎ ಹಾಲಿಡೇ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಲಿಮಿಟೇಷನ್ ಆ್ಯಕ್ಟ್ನಲ್ಲಿ ಹೇಳಿದ್ದೀವಿ. ದ ಆ್ಯಕ್ಟ್ ಪ್ರೊವೈಡ್ಸ್ ಎ ಡಿಟೇಲ್ಡ್ ರೂಲ್ ಆಫ್ ಕಂಪ್ಯೂಟೇಷನ್ ಆಫ್ ಲಿಮಿಟೇಷನ್ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಷನ್ ಆಫ್ ಟೈಮ್, ಕಂಡೋನೇಷನ್ ಆಫ್ ಡಿಲೇ, ಕಂಟಿನ್ಯೂಯಿಂಗ್ ಕಾಸ್ ಆಫ್ ಆ್ಯಕ್ಷನ್. ನೋಡಿ, ದೇರ್ ಆರ್ 3 ಟೈಪ್ಸ್ ಆಫ್ ಕಂಪ್ಯೂಟೇಷನ್. ಒಂದು ಏನು ಹಾಲಿಡೇನ ಮಾಡುವಂಥದ್ದು, ಅಥವಾ ಒಮ್ಮೆ ಡಿಕ್ರಿ ಆಗುತ್ತೆ, ಆಮೇಲೆ ಇನ್ನೊಂದು ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಒಮ್ಮೊಮ್ಮೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ವಿಳಂಬವನ್ನು ಮನ್ನಾ ಮಾಡಬೇಕಾಗ್ತದೆ. ಕಾಲ ವಿಳಂಬವನ್ನು ಮನ್ನಾ ಮಾಡಬೇಕಾಗ್ತದೆ. ಅದನ್ನು ಯಾವಾಗ ಮಾಡುವುದು? ಆಮೇಲೆ ಕೆಲವು ವಿಷಯಗಳು ಹಿಂಗಿರ್ತಾವಲ್ವ, ಅವಕ್ಕೆ ಲಿಮಿಟೇಷನ್ ಅಪ್ಲೈ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಸಂಬಳ ಜಾಸ್ತಿ ಆಗಬೇಕು ಅಂತ ನಾನು ಕೇಸ್ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಅದು ಇಟ್ ಈಸ್ ಎ ಎವ್ರಿ ಡೇ ಕಾಸ್ ಆಫ್ ಆ್ಯಕ್ಷನ್. ಅದಕ್ಕೆ ಲಿಮಿಟೇಷನ್ ಬರೋದಿಲ್ಲ. ಅಥವಾ ನನಗೆ ಕೊಟ್ಟಂತಹ ಪೆನ್ಷನ್ನು ಸರಿಯಾಗಿ ಫಿಕ್ಸ್ ಮಾಡಿಲ್ಲ, ಅದು ಕಮ್ಮಿ ಮಾಡಿದ್ದಾರೆ, ಅದನ್ನು ನೀವು 90 ವರ್ಷ 95 ವರ್ಷ ಆದಮೇಲೂ ನೀವು ಪ್ರಶ್ನೆ ಮಾಡ್ಬೋದು. ಅವತ್ತು ನಿಮಗೇನು ಅನಿಸ್ಬೋದು? ನಿಮ್ಮ ಜೀವನಕ್ಕೆ ಹಣ ಸಾಕಾಗದೇ ಇರ್ಬೋದು, ನಿಮಗೆ ಫಿಕ್ಸೇಷನ್ ಮಾಡಿದಾಗ ತಪ್ಪು ಮಾಡಿರ್ಬೋದು, ಅದನ್ನು ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಆ ರೀತಿಯಾದಂಥ ಅನೇಕ ಪ್ರಸಂಗಗಳು ಇರ್ತವೆ. ಪ್ರೊವಿಷನ್ ಆಫ್ ಕಂಡೋನೇಷನ್ ಆಫ್ ಡಿಲೇ. ನೋಡಿ, ವಿಳಂಬ ಕ್ಷಮೆ ವ್ಯವಸ್ಥೆಯನ್ನು ನಾವು ಕಾನೂನಿನಲ್ಲಿ ಮಾಡಿದ್ದೀವಿ. ಒಂದು ವೇಳೆ ವಿಳಂಬ ಆಯಿತು ಅಂತ ಇಟ್ಕೊಳ್ಳಿ, ಸರಿಯಾದ ಕಾರಣವನ್ನು ಕೊಟ್ಟರೆ, ಸಫಿಷಿಯಂಟ್ ಕಾಸ್ ಕಾರಣವನ್ನು ಕೊಟ್ಟರೆ ನಾವೇನು ಮಾಡ್ಬೋದು? ನಾವು ಲಿಮಿಟೇಷನ್ ಟೈಮ್ ಒಳಗೆ ಹೋಗಕ್ಕೆ ಆಗಿಲ್ಲ ಅನ್ನುವ
ಯೋಗ್ಯ ಕಾರಣವನ್ನು ಕೊಟ್ಟರೆ ಕೋರ್ಟ್ಗೆ ಏನು ಅಧಿಕಾರ ಇದೆ, ಅದನ್ನು ಮನ್ನಾ ಮಾಡುವ ಅಧಿಕಾರವು ನಮ್ಮ ಕಾನೂನಿನಲ್ಲಿ ಬರ್ತದೆ. ನಾ ಇಲ್ಲಿವರೆಗೆ ಏನು ಹೇಳಿದೆ, ಲಿಮಿಟೇಷನ್ ಟೈಮ್ ಮುಗಿದ್ರೆ ಇಟ್ ಈಸ್ ಓವರ್ ಅಂತ ಹೇಳಿದೆ. ಆದರೆ ಏನಾಗುತ್ತೆ, ನಿಮಗೆ ಆ ಟೈಮ್ನಲ್ಲಿ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ವಾಸ್ತವಿಕವಾಗಿ ಪ್ರಾಕ್ಟಿಕಲಿ ನಿಜವಾಗಿ ನಿಮಗೆ ಆ ಟೈಮಲ್ಲಿ ಕೋರ್ಟ್ ಹೋಗೋ ಸಾಧ್ಯತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಡಿಗ್ರಿ ಆಗುತ್ತೆ. ಡಿಗ್ರಿ ಆದಮೇಲೆ ಎಷ್ಟು ದಿವಸದೊಳಗೆ, 90 ದಿವಸದೊಳಗೆ ನಾವು ಅಪೀಲ್ ಮೇಲ್ಮನವಿ ಮಾಡಬೇಕು ಅಂತಿರುತ್ತೆ. ಆ ಡಿಗ್ರಿ ಕಾಪಿ ಬರೋಕ್ಕೆ ನಿಮಗೆ 3 ತಿಂಗಳಾದರೆ ಆವಾಗ ನೀವೇನು ಮಾಡೋಕ್ಕಾಗತ್ತೆ? ಅದನ್ನು ಕೋರ್ಟಿನ ಮುಂದೆ ನೀವು ಗಮನಕ್ಕೆ ತಂದರೆ, ಇಲ್ಲ ಡಿಗ್ರಿ ಕಾಪಿ ನನಗೆ ಕೊಡೋದು 3 ತಿಂಗಳು ಡಿಲೇ ಆಗಿದೆ, ಆದ್ದರಿಂದ ನಾನು ಲಿಮಿಟೇಷನ್ ಟೈಮ್ ಒಳಗೆ ಅರ್ಜಿ ಹಾಕ್ಲಿಕ್ಕೆ ಆಗಿಲ್ಲ. ಅವಾಗ ಕೋರ್ಟ್ ಚೆಕ್ ಮಾಡ್ತದೆ ಡಿಸ್ಪ್ಯಾಚ್ ಡೇಟ್ನ, ಯಾವತ್ತು ಇವ್ರಿಗೆ ಕಾಪಿ ಸಿಕ್ಕಿದೆ ಅಂತ. ಒಂದು ವೇಳೆ ಕಾಪಿ ಯಾವತ್ತು ಸಿಕ್ಕಿದೆ ಅನ್ನೋದು ಕೋರ್ಟಿಗೆ ಮನವರಿಕೆ ಆದರೆ ಅವಾಗ ಏನು ಮಾಡ್ಬೋದು, ನಿಮ್ಮ ಡಿಲೇಯನ್ನು ಕಂಡೋನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡಿ ಅರ್ಜಿನ ಸ್ವೀಕರಿಸ್ಬೋದು, ನಿಮ್ಮ ಅರ್ಜಿಯನ್ನು ಸ್ವೀಕರಿಸ್ಬೋದು. ಎಸ್, ರಿಕಗ್ನೈಸಸ್ ಕಂಟಿನ್ಯೂಯಿಂಗ್ ರಾಂಗ್ಸ್ ಆ್ಯಂಡ್ ಎಕ್ನಾಲೇಜ್ಮೆಂಟ್. ರಿಕಗ್ನೈಸಸ್ ಕಂಟಿನ್ಯೂಯಿಂಗ್ ರಾಂಗ್ಸ್. ಕಂಟಿನ್ಯೂಯಿಂಗ್ ರಾಂಗ್ಸ್ ಅಂತಂದರೆ ಪ್ರತಿ ದಿವಸ ನಿಮಗೆ ಕಾಸ್ ಆಫ್ ಆ್ಯಕ್ಷನ್ ಇರುತ್ತೆ. ಫ್ರೆಶ್ ಲಿಮಿಟೇಷನ್ ಮೇ ಅರೈಸ್ ಇನ್ ಕೇಸಸ್ ಆಫ್ ಕಂಟಿನ್ಯೂಯಿಂಗ್ ರಾಂಗ್. ಪ್ರತಿ ದಿವಸ ನಿಮಗೆ ಲಿಮಿಟೇಷನ್ ಅಪ್ಲೈ ಆಗುತ್ತೆ. ವೇರ್ ಲಯಬಿಲಿಟಿ ಈಸ್ ಎಕ್ನಾಲೇಜ್ಡ್ ಇನ್ ರೈಟಿಂಗ್. ವೇರ್ ಲಯಬಿಲಿಟಿ ಈಸ್ ಎಕ್ನಾಲೇಜ್ಡ್ ಇನ್ ರೈಟಿಂಗ್. ಎಕ್ನಾಲೇಜ್ಮೆಂಟ್ ಅಂದರೆ ಏನು? ಬಾಧ್ಯತೆಯ ಅಂಗೀಕಾರ. ಬಾಧ್ಯತೆಯನ್ನು ನಾವು ಅಂಗೀಕರಿಸಿದರೆ ಅದು ಅವತ್ತಿನಿಂದನೇ ಲಿಮಿಟೇಷನ್ ಪ್ರಾರಂಭ ಆಗುತ್ತೆ. ನೋಡೋಣ, ಅಲ್ಲಿ ಎಕ್ನಾಲೇಜ್ಮೆಂಟ್ ಬಗ್ಗೆ ನಾವು ವಿವರವಾಗಿ ಕಲಿತೀವಿ. ವಿಲ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಶಾರ್ಟ್ ನೋಟ್ ಬರುತ್ತೆ ಎಕ್ನಾಲೇಜ್ಮೆಂಟ್ ಮೇಲೆ, ನೆನ್ಪಿಟ್ಕೊಳ್ಳಿ. ಪಬ್ಲಿಕ್ ಪಾಲಿಸಿ ಓರಿಯೆಂಟೆಡ್. ಆ್ಯಕ್ಚುಲಿ ಲಿಮಿಟೇಷನ್ ಲಾ ಇರುವುದು ಪಬ್ಲಿಕ್ ಪಾಲಿಸಿ ಆಧಾರದ ಮೇಲೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಪಾಲಿಸಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಮಿಟೇಷನ್ ಲಾ ಡಿಸ್ಕರೇಜಸ್ ಸ್ಟೇಲ್ ವೆಕ್ಸೇಷಿಯಸ್ ಕ್ಲೇಮ್ಸ್. ಓಕೆ, ದೇರ್ ಬೈ ರೆಡ್ಯೂಸಿಂಗ್ ಅನ್ಸರ್ಟೆಂಟಿ. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದನ್ನು ಕೂಡ ನಾವು ನಮ್ಮ ಭಾರತದ ಕಾನೂನಿನಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀವಿ. ದಿ ಸೈಲೆಂಟ್ ಫೀಚರ್ಸ್ ಆಫ್ ದ ಲಾ ಆಫ್ ಲಿಮಿಟೇಷನ್ ಇನ್ ಇಂಡಿಯಾ ಶೋ ದ್ಯಾಟ್ ಇಟ್ ಈಸ್ ನಾಟ್ ಮಿಯರ್ಲಿ ಎ ಟೆಕ್ನಿಕಲ್ ಲಾ, ಇಟ್ ಈಸ್ ಎ ಸಬ್ಸ್ಟ್ಯಾಂಟಿವ್ ಇನ್ಸ್ಟ್ರೂಮೆಂಟ್ ಆಫ್ ಜಸ್ಟಿಸ್. ನೋಡಿ, ನಾವು ಸಬ್ಸ್ಟ್ಯಾಂಟಿವ್ ವರ್ಡ್ ಯೂಸ್ ಮಾಡಿದ್ದೀವಿ. ಯಾಕೆ ಯೂಸ್ ಮಾಡಿದ್ದೀವಿ ಅಂತಂದರೆ, ಕೆಲವೊಂದು ಅಧಿಕಾರಗಳು, ಕೆಲವೊಂದು ಹಕ್ಕುಗಳು ಇದರಲ್ಲಿಯೂ ನಿಮಗೆ ಬರ್ತವೆ. ಹೆಂಗೆ ಬರ್ತವೆ? ಒಂದು ವೇಳೆ ಲಿಮಿಟೇಷನ್ ಟೈಮಲ್ಲಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇಲ್ಲದಾಗ, ಅದು ದಟ್ ಈಸ್ ಅನದರ್ ರೈಟ್. ಆ ರೈಟ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸಿಂಗ್ ಇಂಡಿವಿಜುವಲ್ ರೈಟ್ಸ್. ನೋಡಿ, ಇದರಿಂದ ಏನಾಗುತ್ತೆ, ವೈಯಕ್ತಿಕ ಹಕ್ಕುಗಳನ್ನು ಮತ್ತು ಸಮಾಜದ ಹಿತಾಸಕ್ತಿಯನ್ನು ಸಮನ್ವಯತೆಯಲ್ಲಿ ಇಡುವಂತಹ ಕಾನೂನು ನಮ್ಮ ಭಾರತದ ಲಿಮಿಟೇಷನ್ ಆ್ಯಕ್ಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಲಿಮಿಟೇಷನ್ ಆ್ಯಕ್ಟ್. ಸೊ therefore here I have explained you how Indian Limitation Act works. Indian Limitation Act works, number 1, definitely it bars. Number 2, there is a condonation. ಡಿಲೇಯನ್ನು ಕ್ಷಮಿಸುವಂತಹ ವ್ಯವಸ್ಥೆ ಇದೆ. ಕ್ಷಮಿಸುವ ವ್ಯವಸ್ಥೆ ಇದೆ. ಮತ್ತೆ ಎಕ್ನಾಲೇಜ್ ಮಾಡುವ ವ್ಯವಸ್ಥೆ ಇದೆ, ಎಕ್ನಾಲೇಜ್ಮೆಂಟ್. ಆಮೇಲೆ ದೇರ್ ಈಸ್ ಕಂಟಿನ್ಯೂಯಿಂಗ್ ರೈಟ್ಸ್. ಅಂದರೆ ನೀವು ಪ್ರತಿ ದಿವಸ ನೀವು ಆ ಹಕ್ಕುಗಳನ್ನ ಕ್ಲೇಮ್ ಮಾಡುವಂಥ ಸಾಧ್ಯತೆ ಇರ್ತದೆ, ಅವುಗಳನ್ನು ಮಾನ್ಯ ಮಾಡುತ್ತೆ. ಅಂದರೆ ದೇರ್ ಈಸ್ ಡೆಫಿನೆಟ್ಲಿ ಎ ಬಾರ್ ಇಸ್ ಎ ಜನರಲ್ ರೂಲ್ ಆ್ಯಂಡ್ ದೀಸ್ ಆರ್ ಎಕ್ಸೆಪ್ಷನ್ಸ್. ಇವೆಲ್ಲವನ್ನು ವಿವರವಾಗಿ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡುವಂಥವರಿದ್ದೀವಿ ಅಂತ ಹೇಳ್ತಾ, ಈ ಭಾರತೀಯ ಲಿಮಿಟೇಷನ್ ಆ್ಯಕ್ಟ್ ಏನಿದೆ ಇದರ ಬಗ್ಗೆ ನಿಮಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.